ಇವತ್ತು ದಾವಣಗೆರೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಭಾರಿ ಹೈ ಡ್ರಾಮಾ ನಡೆದಿರುವಂಥದ್ದು. ಪ್ರಮುಖವಾಗಿ ಇವತ್ತು ದಾವಣಗೆರೆಗೆ ಪ್ರದೀಪ್ ಈಶ್ವರ್ ಆಗಮಿಸಿದಂಥ ವೇಳೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಸಾಕಷ್ಟು ಹೈ ಡ್ರಾಮಾಗಳಂದರೆ ಪರ ವಿರೋಧ ಘೋಷಣೆಗಳು ಕೂಗಿರುವಂಥದ್ದು. ನನಗೆ ಪ್ರಮುಖವಾಗಿ ದಾವಣಗೆರೆ ನಗರದ ರಾಘವೇಂದ್ರ ಮಠದ ಹತ್ತಿರ ಇರುವಂಥದ್ದು. ಹಾಗೆ ಈ ಇನ್ಸಿಡೆಂಟ್ಗೆ ಕಾರಣ ಪ್ರಮುಖವಾಗಿ ಏನೋ ಸವಾಲು ಪ್ರತಿ ಸವಾಲಿನ ಹಿನ್ನೆಲೆ ಕೂಡ ಇವತ್ತು ಹೈ ಡ್ರಾಮಾ ನಡೆದಿರುವಂಥದ್ದು. ಮೊನ್ನೆ ಅಂದರೆ ಕಳೆದ ಒಂದು 4-5 ದಿನದ ಹಿಂದುಗಡೆಗೆ ಪ್ರದೀಪ್ ಈಶ್ವರ್ ಸಮರ್ಥ್ ಶಾಮನೂರವರ ನಾಮಪತ್ರ ಸಲ್ಲಿಕೆ ವೇಳೆ ಕಾರ್ಯಕ್ರಮದಲ್ಲಿ ದಾವಣಗೆರೆಗೆ ಆಗಮಿಸಿದರು. ಆ ಸಂದರ್ಭದಲ್ಲಿ ಬಿಜೆಪಿಯವರು ಅಯೋಗ್ಯರು ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಆ ಸ್ಟೇಟ್ಮೆಂಟ್ ಹಿನ್ನೆಲೆಯಲ್ಲಿ ದಾವಣಗೆರೆ ಬಿಜೆಪಿಯಲ್ಲಿ ಸಾಕಷ್ಟು ಒಂದು ಆಕ್ರೋಶ ಭುಗಿಲೆದ್ದಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಸಹ ಒಂದು ಪ್ರತಿ ಸವಾಲನ್ನು ಹಾಕಿದ್ರು. ಅಂತಂದರೆ ತಾಕತ್ತಿದ್ರೆ ದಾವಣಗೆರೆ ಬಂದು ಸಮರ್ಪರ ಪ್ರಚಾರ ಮಾಡುವಂಥ ಒಂದು ಸವಾಲನ್ನು ಹಾಕಿದ್ರು. ಆ ಸವಾಲನ್ನು ಸ್ವೀಕರಿಸಿದಂಥ ಪ್ರದೀಪ್ ಈಶ್ವರ್ ಮತ್ತು ದಾವಣಗೆರೆ ಕಾಂಗ್ರೆಸ್ನ ಅವ್ರಿಗೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ಶನಿವಾರ ಮಧ್ಯಾಹ್ನ ಬಿಜೆಪಿ ಕಚೇರಿ ಹತ್ರ ಸುದ್ದಿಗೋಷ್ಠಿ ಮಾಡಿ ಅಲ್ಲಿಂದ ನನ್ನ ಪ್ರಚಾರವನ್ನು ಆರಂಭ ಮಾಡ್ತಾನೆ, ತಾಕತ್ತಿದ್ರೆ ತಡೀರಿ ಅನ್ನುವಂಥ ಒಂದು ಸವಾಲನ್ನು ಹಾಕ್ತಾರೆ. ಈ ಸವಾಲಿನ ಹಿನ್ನೆಲೆ ಇವತ್ತು ಸಾಕಷ್ಟು ಒಂದು ದಾವಣಗೆರೆಯಲ್ಲಿ ಮಹತ್ತರ ಬೆಳವಣಿಗೆಗಳಾಗಿರುವಂಥದ್ದು. ಪ್ರಮುಖವಾಗಿ ಬಿಜೆಪಿ ಕಚೇರಿಯ ಬೆಳಗ್ಗೆ ಬಂದವರು ಸುದ್ದಿಗೋಷ್ಠಿಯನ್ನು ಮಾಡೋ ನಿರ್ಧಾರ ಮಾಡಿದ್ರು. ಆದರೆ ದಾವಣಗೆರೆ ಪೊಲೀಸರೊಂದು ಬಿಗಿ ಬಂದೋಬಸ್ತನ್ನು ಮಾಡಿ ಪ್ರಮುಖವಾಗಿ ಬಿಜೆಪಿ ಕಚೇರಿಗೆ ಹೋಗುವಂಥ ಎಲ್ಲ ಮಾರ್ಗಗಳನ್ನು ಬ್ಯಾರಿಕೇಡ್ ಹಾಕುವ ಮೂಲಕ ಬಂದ್ ಮಾಡಿದ್ರು. ಜೊತೆಗೆ ಸುಮಾರು 500ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ, 200ಕ್ಕೂ ಅಧಿಕ CRPF ಸಿಬ್ಬಂದಿಯನ್ನು ಬಿಜೆಪಿ ಕಚೇರಿ ಸುತ್ತಮುತ್ತಲಿರುವಂಥ ರಸ್ತೆಗಳಲ್ಲಿ ಬಿಗಿ ಭದ್ರತೆಯನ್ನು ಹಾಕಿತ್ತು. ಒಂದು ಕಡೆಗೆ ಪ್ರದೀಪ್ ಈಶ್ವರ್ ಅವರ ಮೆರವಣಿಗೆ ಬರ್ತಾ ಇದ್ದಂತೆ ಪ್ರದೀಪ್ ಈಶ್ವರ್ ಅವರ ಫ್ಲೆಕ್ಸ್ಗೆ ಪೋಸ್ಟರ್ಗೆ ಏನು ಇಂಟು ಮಾರ್ಕ್ ಹಾಕಿ ಮತ್ತು ಅವ್ರಿಗೆ ಪೊರಕೆ ತೋರಿಸೋ ಜೊತೆಗೆ ಕೆಲವಷ್ಟು ಜನ ಚಪ್ಪಲಿನ ಇಸುವ ಮೂಲಕ ಒಂದು ಆಕ್ರೋಶವನ್ನು ಹೊರಹಾಕಿದ್ರು. ಹುಚ್ಚ ಅನ್ನುವಂಥ ಘೋಷಣೆಯನ್ನು ಬಿಜೆಪಿ ಕಾರ್ಯಕರ್ತರು ಕೂಗಿದ್ರಿತ್ತ. ಸಮರ್ಥ ಪರವಾಗಿ ಮತ್ತು ಪ್ರದೀಪ್ ಈಶ್ವರ್ ಅಂದರೆ ಚಿಕ್ಕಬಳ್ಳಾಪುರದ ಹುಲಿ ಪ್ರದೀಪ್ ಈಶ್ವರ್ ಅಂತೇಳಿ ಘೋಷಣೆಯನ್ನು ಕೂಗಿದ್ರು. ಈ ಕಡೆಗೆ ಬಿಜೆಪಿ ಕಚೇರಿ ಇರುವಂಥದ್ದು ದೃಶ್ಯದಲ್ಲಿ ತೋರಿಸ್ತಾರೆ. ಈಗ ದೃಶ್ಯದಲ್ಲಿ ಇರುವಂಥದ್ದು ಆ ಬಿಜೆಪಿ ಕಚೇರಿ ಕೂಡ ಬಿಜೆಪಿ ಕಾರ್ಯಕರ್ತರು ಸಹ ಇನ್ನೂ ಸೇರಿರುವಂಥದ್ದು, ಇನ್ನೂ ಸಹ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಈ ಭಾಗದಲ್ಲಿ ಕೂಡ ಪ್ರದೀಪ್ ಈಶ್ವರ್ ಮೆರವಣಿಗೆ ಹೋಗ್ತಾ ಇರುವಂಥದ್ದು. ಬಿಜೆಪಿ ಸುತ್ತಲೂ ಕೂಡ ಒಂದು ಸಾಕಷ್ಟು ಈ ಡ್ರಾಮಾ ನಡೆದ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಆ ಕಡೆಗೆ ಇರುವಂಥದ್ದು ಈಗ ದೃಶ್ಯದಲ್ಲಿ ಕಾಣ್ತಾ ಇರುವಂಥದ್ದು ಪ್ರದೀಪ್ ಈಶ್ವರ್ ಆ ಮೆರವಣಿಗೆ. ಈ ವಿಚಾರ ಅಂದರೆ ಸವಾಲು ಪ್ರತಿ ಸವಾಲು ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳದ್ದು ಒಂದು ಏನು ಘೋಷಣೆ ಪರ ವಿರೋಧ ಘೋಷಣೆಗಳು ಕೂಗುತ್ತಾ ಸಾಕಷ್ಟು ಒಂದು ಹೈ ಡ್ರಾಮಾವನ್ನು ಕ್ರಿಯೇಟ್ ಮಾಡಿದ್ರು. ಪೊರಕೆ ಇರ್ಬೋದು, ಚಪ್ಪಲಿ ಇರ್ಬೋದು, ಅದನ್ನು ತೋರಿಸುವಂಥ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರ ಹಾಕಿದ್ರು. ಅಜಯ್ ಕುಮಾರ್ ಅಂದರೆ 2023ರಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂಥ ಅಜಯ್ ಕುಮಾರ್ ಪರಾಭವಗೊಂಡಿದ್ದರು. ಅವರು ಈ ಸವಾಲನ್ನು ಹಾಕಿರುವಂಥದ್ದು. ಅವರು ಈ ಪ್ರದೀಪ್ ಈಶ್ವರ್ ಅವರ ನೇರವಾಗಿ ಒಂದು ಕಡೆ ಮೆರವಣಿಗೆ ಹೋಗ್ತಾ ಇದ್ದಾಗ ಇನ್ನೊಂದು ಕಡೆ ಅಜಯ್ ಕುಮಾರ್ ಅವರು ಸಹ ಇದ್ದರು. ಈ ವೇಳೆ ಸಾಕಷ್ಟು ಶಡ್ ಹೊಡೆಯುವಂಥದ್ದು ಒಂದು ಪ್ರತಿಕ್ರಿಯೆಗಳು ನಡೀತೀನಿ. ಪ್ರದೀಪ್ ಈಶ್ವರ್ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಪ್ರತಿಕ್ರಿಯೆ ಕೊಡೋ ಮೂಲಕ ಇನ್ನಾದರೂ ಬಿಜೆಪಿಯವರು ಸವಾಲನ್ನು ಹಾಕೋದನ್ನು ಬಿಡಲಿ ಅಂತೇಳಿ ಹೇಳಿರುವಂಥದ್ದು. ಅವ್ರು ಹಾಕಿದ ಸವಾಲನ್ನು ಸ್ವೀಕರಿಸಿ ನಾನು ಬಂದಿದ್ದೀನಿ, ನನ್ನನ್ನು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಈ ರೀತಿ ಕೂದಲು ಕಿತ್ತು ತೋರಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಇಳಿಗರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇವತ್ತು ದಾವಣಗೆರೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಭಾರಿ ಹೈ ಡ್ರಾಮಾ ನಡೆದಿರುವಂಥದ್ದು. ಪ್ರಮುಖವಾಗಿ ಇವತ್ತು ದಾವಣಗೆರೆಗೆ ಪ್ರದೀಪ್ ಈಶ್ವರ್ ಆಗಮಿಸಿದಂಥ ವೇಳೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಸಾಕಷ್ಟು ಹೈ ಡ್ರಾಮಾಗಳಂದರೆ ಪರ ವಿರೋಧ ಘೋಷಣೆಗಳು ಕೂಗಿರುವಂಥದ್ದು. ನನಗೆ ಪ್ರಮುಖವಾಗಿ ದಾವಣಗೆರೆ ನಗರದ ರಾಘವೇಂದ್ರ ಮಠದ ಹತ್ತಿರ ಇರುವಂಥದ್ದು. ಹಾಗೆ ಈ ಇನ್ಸಿಡೆಂಟ್ಗೆ ಕಾರಣ ಪ್ರಮುಖವಾಗಿ ಏನೋ ಸವಾಲು ಪ್ರತಿ ಸವಾಲಿನ ಹಿನ್ನೆಲೆ ಕೂಡ ಇವತ್ತು ಹೈ ಡ್ರಾಮಾ ನಡೆದಿರುವಂಥದ್ದು. ಮೊನ್ನೆ ಅಂದರೆ ಕಳೆದ ಒಂದು 4-5 ದಿನದ ಹಿಂದುಗಡೆಗೆ ಪ್ರದೀಪ್ ಈಶ್ವರ್ ಸಮರ್ಥ್ ಶಾಮನೂರವರ ನಾಮಪತ್ರ ಸಲ್ಲಿಕೆ ವೇಳೆ ಕಾರ್ಯಕ್ರಮದಲ್ಲಿ ದಾವಣಗೆರೆಗೆ ಆಗಮಿಸಿದರು. ಆ ಸಂದರ್ಭದಲ್ಲಿ ಬಿಜೆಪಿಯವರು ಅಯೋಗ್ಯರು ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಆ ಸ್ಟೇಟ್ಮೆಂಟ್ ಹಿನ್ನೆಲೆಯಲ್ಲಿ ದಾವಣಗೆರೆ ಬಿಜೆಪಿಯಲ್ಲಿ ಸಾಕಷ್ಟು ಒಂದು ಆಕ್ರೋಶ ಭುಗಿಲೆದ್ದಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಸಹ ಒಂದು ಪ್ರತಿ ಸವಾಲನ್ನು ಹಾಕಿದ್ರು. ಅಂತಂದರೆ ತಾಕತ್ತಿದ್ರೆ ದಾವಣಗೆರೆ ಬಂದು ಸಮರ್ಪರ ಪ್ರಚಾರ ಮಾಡುವಂಥ ಒಂದು ಸವಾಲನ್ನು ಹಾಕಿದ್ರು. ಆ ಸವಾಲನ್ನು ಸ್ವೀಕರಿಸಿದಂಥ ಪ್ರದೀಪ್ ಈಶ್ವರ್ ಮತ್ತು ದಾವಣಗೆರೆ ಕಾಂಗ್ರೆಸ್ನ ಅವ್ರಿಗೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ಶನಿವಾರ ಮಧ್ಯಾಹ್ನ ಬಿಜೆಪಿ ಕಚೇರಿ ಹತ್ರ ಸುದ್ದಿಗೋಷ್ಠಿ ಮಾಡಿ ಅಲ್ಲಿಂದ ನನ್ನ ಪ್ರಚಾರವನ್ನು ಆರಂಭ ಮಾಡ್ತಾನೆ, ತಾಕತ್ತಿದ್ರೆ ತಡೀರಿ ಅನ್ನುವಂಥ ಒಂದು ಸವಾಲನ್ನು ಹಾಕ್ತಾರೆ. ಈ ಸವಾಲಿನ ಹಿನ್ನೆಲೆ ಇವತ್ತು ಸಾಕಷ್ಟು ಒಂದು ದಾವಣಗೆರೆಯಲ್ಲಿ ಮಹತ್ತರ ಬೆಳವಣಿಗೆಗಳಾಗಿರುವಂಥದ್ದು. ಪ್ರಮುಖವಾಗಿ ಬಿಜೆಪಿ ಕಚೇರಿಯ ಬೆಳಗ್ಗೆ ಬಂದವರು ಸುದ್ದಿಗೋಷ್ಠಿಯನ್ನು ಮಾಡೋ ನಿರ್ಧಾರ ಮಾಡಿದ್ರು. ಆದರೆ ದಾವಣಗೆರೆ ಪೊಲೀಸರೊಂದು ಬಿಗಿ ಬಂದೋಬಸ್ತನ್ನು ಮಾಡಿ ಪ್ರಮುಖವಾಗಿ ಬಿಜೆಪಿ ಕಚೇರಿಗೆ ಹೋಗುವಂಥ ಎಲ್ಲ ಮಾರ್ಗಗಳನ್ನು ಬ್ಯಾರಿಕೇಡ್ ಹಾಕುವ ಮೂಲಕ ಬಂದ್ ಮಾಡಿದ್ರು. ಜೊತೆಗೆ ಸುಮಾರು 500ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ, 200ಕ್ಕೂ ಅಧಿಕ CRPF ಸಿಬ್ಬಂದಿಯನ್ನು ಬಿಜೆಪಿ ಕಚೇರಿ ಸುತ್ತಮುತ್ತಲಿರುವಂಥ ರಸ್ತೆಗಳಲ್ಲಿ ಬಿಗಿ ಭದ್ರತೆಯನ್ನು ಹಾಕಿತ್ತು. ಒಂದು ಕಡೆಗೆ ಪ್ರದೀಪ್ ಈಶ್ವರ್ ಅವರ ಮೆರವಣಿಗೆ ಬರ್ತಾ ಇದ್ದಂತೆ ಪ್ರದೀಪ್ ಈಶ್ವರ್ ಅವರ ಫ್ಲೆಕ್ಸ್ಗೆ ಪೋಸ್ಟರ್ಗೆ ಏನು ಇಂಟು ಮಾರ್ಕ್ ಹಾಕಿ ಮತ್ತು ಅವ್ರಿಗೆ ಪೊರಕೆ ತೋರಿಸೋ ಜೊತೆಗೆ ಕೆಲವಷ್ಟು ಜನ ಚಪ್ಪಲಿನ ಇಸುವ ಮೂಲಕ ಒಂದು ಆಕ್ರೋಶವನ್ನು ಹೊರಹಾಕಿದ್ರು. ಹುಚ್ಚ ಅನ್ನುವಂಥ ಘೋಷಣೆಯನ್ನು ಬಿಜೆಪಿ ಕಾರ್ಯಕರ್ತರು ಕೂಗಿದ್ರಿತ್ತ. ಸಮರ್ಥ ಪರವಾಗಿ ಮತ್ತು ಪ್ರದೀಪ್ ಈಶ್ವರ್ ಅಂದರೆ ಚಿಕ್ಕಬಳ್ಳಾಪುರದ ಹುಲಿ ಪ್ರದೀಪ್ ಈಶ್ವರ್ ಅಂತೇಳಿ ಘೋಷಣೆಯನ್ನು ಕೂಗಿದ್ರು. ಈ ಕಡೆಗೆ ಬಿಜೆಪಿ ಕಚೇರಿ ಇರುವಂಥದ್ದು ದೃಶ್ಯದಲ್ಲಿ ತೋರಿಸ್ತಾರೆ. ಈಗ ದೃಶ್ಯದಲ್ಲಿ ಇರುವಂಥದ್ದು ಆ ಬಿಜೆಪಿ ಕಚೇರಿ ಕೂಡ ಬಿಜೆಪಿ ಕಾರ್ಯಕರ್ತರು ಸಹ ಇನ್ನೂ ಸೇರಿರುವಂಥದ್ದು, ಇನ್ನೂ ಸಹ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಈ ಭಾಗದಲ್ಲಿ ಕೂಡ ಪ್ರದೀಪ್ ಈಶ್ವರ್
ಮೆರವಣಿಗೆ ಹೋಗ್ತಾ ಇರುವಂಥದ್ದು. ಬಿಜೆಪಿ ಸುತ್ತಲೂ ಕೂಡ ಒಂದು ಸಾಕಷ್ಟು ಈ ಡ್ರಾಮಾ ನಡೆದ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಆ ಕಡೆಗೆ ಇರುವಂಥದ್ದು ಈಗ ದೃಶ್ಯದಲ್ಲಿ ಕಾಣ್ತಾ ಇರುವಂಥದ್ದು ಪ್ರದೀಪ್ ಈಶ್ವರ್ ಆ ಮೆರವಣಿಗೆ. ಈ ವಿಚಾರ ಅಂದರೆ ಸವಾಲು ಪ್ರತಿ ಸವಾಲು ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳದ್ದು ಒಂದು ಏನು ಘೋಷಣೆ ಪರ ವಿರೋಧ ಘೋಷಣೆಗಳು ಕೂಗುತ್ತಾ ಸಾಕಷ್ಟು ಒಂದು ಡ್ರಾಮಾವನ್ನು ಕ್ರಿಯೇಟ್ ಮಾಡಿದ್ರು. ಪೊರಕೆ ಇರ್ಬೋದು, ಚಪ್ಪಲಿ ಇರ್ಬೋದು, ಅದನ್ನು ತೋರಿಸುವಂಥ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರ ಹಾಕಿದ್ರು. ವಿಜಯ್ ಕುಮಾರ್ ಅಂದರೆ 2023ರಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂಥ ಅಜಯ್ ಕುಮಾರ್ ಪರಾಭವಗೊಂಡಿದ್ದರು. ಅವರು ಈ ಸವಾಲನ್ನು ಹಾಕಿರುವಂಥದ್ದು. ಅವರು ಈ ಪ್ರದೀಪ್ ಈಶ್ವರ್ ಅವರ ನೇರವಾಗಿ ಒಂದು ಕಡೆ ಮೆರವಣಿಗೆ ಹೋಗ್ತಾ ಇದ್ದಾಗ ಇನ್ನೊಂದು ಕಡೆ ಅಜಯ್ ಕುಮಾರ್ ಅವರು ಸಹ ಇದ್ದರು. ಈ ವೇಳೆ ಸಾಕಷ್ಟು ಶಡ್ ಹೊಡೆಯುವಂಥದ್ದು ಒಂದು ಪ್ರತಿಕ್ರಿಯೆಗಳು ನೀಡ್ತೀನಿ. ಪ್ರದೀಪ್ ಈಶ್ವರ್ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಪ್ರತಿಕ್ರಿಯೆ ಕೊಡೋ ಮೂಲಕ ಇನ್ನಾದರೂ ಬಿಜೆಪಿಯವರು ಸವಾಲನ್ನು ಹಾಕೋದನ್ನು ಬಿಡಲಿ ಅಂತೇಳಿ ಹೇಳಿರುವಂಥದ್ದು. ಅವ್ರು ಹಾಕಿದ ಸವಾಲನ್ನು ಸ್ವೀಕರಿಸಿ ನಾನು ಬಂದಿದ್ದೀನಿ, ನನ್ನನ್ನು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಈ ರೀತಿ ಕೂದಲು ಕಿತ್ತು ತೋರಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಇಳಿಗರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇವತ್ತು ದಾವಣಗೆರೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಭಾರಿ ಡ್ರಾಮಾ ನಡೆದಿರುವಂಥದ್ದು. ಪ್ರಮುಖವಾಗಿ ಇವತ್ತು ದಾವಣಗೆರೆಗೆ ಪ್ರದೀಪ್ ಈಶ್ವರ್ ಆಗಮಿಸಿದಂಥ ವೇಳೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಸಾಕಷ್ಟು ಡ್ರಾಮಾಗಳಂದರೆ ಪರ ವಿರೋಧ ಘೋಷಣೆಗಳು ಕೂರುವಂಥದ್ದು. ನನಗೆ ಪ್ರಮುಖವಾಗಿ ದಾವಣಗೆರೆ ನಗರದ ರಾಘವೇಂದ್ರ ಮಠದ ಹತ್ತಿರ ಇರುವಂಥದ್ದು. ಹಾಗೆ ಈ ಇನ್ಸಿಡೆಂಟ್ಗೆ ಕಾರಣ ಪ್ರಮುಖವಾಗಿ ಏನೋ ಸವಾಲು ಪ್ರತಿ ಸವಾಲಿನ ಹಿನ್ನೆಲೆ ಕೂಡ ಇವತ್ತು ಡ್ರಾಮಾ ನಡೆದಿರುವಂಥದ್ದು. ಮೊನ್ನೆ ಅಂದರೆ ಕಳೆದ ಒಂದು 4-5 ದಿನದ ಹಿಂದುಗಡೆಗೆ ಪ್ರದೀಪ್ ಈಶ್ವರ್ ಸಮರ್ಥ್ ಶಾಮನೂರವರ ನಾಮಪತ್ರ ಸಲ್ಲಿಕೆ ವೇಳೆ ಕಾರ್ಯಕ್ರಮದಲ್ಲಿ ದಾವಣಗೆರೆಗೆ ಆಗಮಿಸಿದರು. ಆ ಸಂದರ್ಭದಲ್ಲಿ ಬಿಜೆಪಿಯವರು ಅಯೋಗ್ಯರು ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಆ ಸ್ಟೇಟ್ಮೆಂಟ್ ಹಿನ್ನೆಲೆಯಲ್ಲಿ ದಾವಣಗೆರೆ ಬಿಜೆಪಿಯಲ್ಲಿ ಸಾಕಷ್ಟು ಒಂದು ಆಕ್ರೋಶ ಭುಗಿಲೆದ್ದಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಸಹ ಒಂದು ಪ್ರತಿ ಸವಾಲನ್ನು ಹಾಕಿದ್ರು. ಅಂತಂದರೆ ತಾಕತ್ತಿದ್ದರೆ ದಾವಣಗೆರೆ ಬಂದು ಸಮರ್ಪರ ಪ್ರಚಾರ ಮಾಡುವಂಥ ಒಂದು ಸವಾಲನ್ನು ಹಾಕಿದ್ರು. ಆ ಸವಾಲನ್ನು ಸ್ವೀಕರಿಸಿದಂಥ ಪ್ರದೀಪ್ ಈಶ್ವರ್ ಮತ್ತು ದಾವಣಗೆರೆ ಕಾಂಗ್ರೆಸ್ನ ಅವ್ರಿಗೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ಶನಿವಾರ ಮಧ್ಯಾಹ್ನ ಬಿಜೆಪಿ ಕಚೇರಿ ಹತ್ರ ಸುದ್ದಿಗೋಷ್ಠಿ ಮಾಡಿ ಅಲ್ಲಿಂದ ನನ್ನ ಪ್ರಚಾರವನ್ನು ಆರಂಭ ಮಾಡ್ತಾನೆ, ತಾಕತ್ತಿದ್ದರೆ ತಡೀರಿ ಅನ್ನುವಂಥ ಒಂದು ಸವಾಲನ್ನು ಹಾಕ್ತಾರೆ. ಈ ಸವಾಲಿನ ಹಿನ್ನೆಲೆ ಇವತ್ತು ಸಾಕಷ್ಟು ಒಂದು ದಾವಣಗೆರೆಯಲ್ಲಿ ಮಹತ್ತರ ಬೆಳವಣಿಗೆಗಳಾಗಿರುವಂಥದ್ದು. ಪ್ರಮುಖವಾಗಿ ಬಿಜೆಪಿ ಕಚೇರಿಯ ಬೆಳಗ್ಗೆ ಬಂದವರು ಸುದ್ದಿಗೋಷ್ಠಿಯನ್ನು ಮಾಡೋ ನಿರ್ಧಾರ ಮಾಡಿದ್ರು. ಆದರೆ ದಾವಣಗೆರೆ ಪೊಲೀಸರೊಂದು ಬಿಗಿ ಬಂದೋಬಸ್ತನ್ನು ಮಾಡಿ ಪ್ರಮುಖವಾಗಿ ಬಿಜೆಪಿ ಕಚೇರಿಗೆ ಹೋಗುವಂಥ ಎಲ್ಲ ಮಾರ್ಗಗಳನ್ನು ಬ್ಯಾರಿಕೇಡ್ ಹಾಕುವ ಮೂಲಕ ಬಂದ್ ಮಾಡಿದ್ರು. ಜೊತೆಗೆ ಸುಮಾರು 500ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ, 200ಕ್ಕೂ ಅಧಿಕ CRPF ಸಿಬ್ಬಂದಿಯನ್ನು ಬಿಜೆಪಿ ಕಚೇರಿ ಸುತ್ತಮುತ್ತ ಇರುವಂಥ ರಸ್ತೆಗಳಲ್ಲಿ ಬಿಗಿ ಭದ್ರತೆಯನ್ನು ಹಾಕಿತ್ತು. ಒಂದು ಕಡೆಗೆ ಪ್ರದೀಪ್ ಈಶ್ವರ್ ಅವರ ಮೆರವಣಿಗೆ ಬರ್ತಾ ಇದ್ದಂತೆ ಪ್ರದೀಪ್ ಈಶ್ವರ್ ಅವರ ಫ್ಲೆಕ್ಸ್ಗೆ ಪೋಸ್ಟರ್ಗೆ ಏನು ಇಂಟು ಮಾರ್ಕ್ ಹಾಕಿ ಮತ್ತು ಅವ್ರಿಗೆ ಪೊರಕೆ ತೋರಿಸೋ ಜೊತೆಗೆ ಕೆಲವಷ್ಟು ಜನ ಚಪ್ಪಲಿನ ಇಸುವ ಮೂಲಕ ಒಂದು ಆಕ್ರೋಶವನ್ನು ಹೊರಹಾಕಿದ್ರು. ಹುಚ್ಚ ಅನ್ನುವಂಥ ಘೋಷಣೆಯನ್ನು ಬಿಜೆಪಿ ಕಾರ್ಯಕರ್ತರು ಕೂಗಿದ್ರಿತ್ತ. ಸಮರ್ಥ ಪರವಾಗಿ ಮತ್ತು ಪ್ರದೀಪ್ ಈಶ್ವರ್ ಅಂದರೆ ಚಿಕ್ಕಬಳ್ಳಾಪುರದ ಹುಲಿ ಪ್ರದೀಪ್ ಈಶ್ವರ್ ಅಂತೇಳಿ ಘೋಷಣೆಯನ್ನು ಕೂಗಿದ್ರು. ಈ ಕಡೆಗೆ ಬಿಜೆಪಿ ಕಚೇರಿ ಇರುವಂಥದ್ದು ದೃಶ್ಯದಲ್ಲಿ ತೋರಿಸ್ತಾರೆ. ಈಗ ದೃಶ್ಯದಲ್ಲಿ ಇರುವಂಥದ್ದು ಆ ಬಿಜೆಪಿ ಕಚೇರಿ ಕೂಡ ಬಿ.ಜೆ.ಪಿ ಕಾರ್ಯಕರ್ತರು ಸಹ ಇನ್ನೂ ಸೇರಿರುವಂಥದ್ದು, ಇನ್ನೂ ಸಹ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಈ ಭಾಗದಲ್ಲಿ ಕೂಡ ಪ್ರದೀಪ್ ಈಶ್ವರ್ ಮೆರವಣಿಗೆ ಹೋಗ್ತಾ ಇರುವಂಥದ್ದು. ಬಿಜೆಪಿ ಸುತ್ತಲೂ ಕೂಡ ಒಂದು ಸಾಕಷ್ಟು ಈ ಡ್ರಾಮಾ ನಡೆದ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಆ ಕಡೆಗೆ ಇರುವಂಥದ್ದು ಈಗ ದೃಶ್ಯದಲ್ಲಿ ಕಾಣ್ತಾ ಇರುವಂಥದ್ದು ಪ್ರದೀಪ್ ಈಶ್ವರ್ ಆ ಮೆರವಣಿಗೆ. ಈ ವಿಚಾರ ಅಂದರೆ ಸವಾಲು ಪ್ರತಿ ಸವಾಲು ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳದ್ದು ಒಂದು ಏನು ಘೋಷಣೆ ಪರ ವಿರೋಧ ಘೋಷಣೆಗಳು ಕೂಗುತ್ತಾ ಸಾಕಷ್ಟು ಒಂದು ಡ್ರಾಮಾವನ್ನು ಕ್ರಿಯೇಟ್ ಮಾಡಿದ್ರು. ಪೊರಕೆ ಇರ್ಬೋದು, ಚಪ್ಪಲಿ ಇರ್ಬೋದು, ಅದನ್ನು ತೋರಿಸುವಂಥ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರ ಹಾಕಿದ್ರು. ವಿಜಯ್ ಕುಮಾರ್ ಅಂದರೆ 2023ರಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂಥ ಅಜಯ್ ಕುಮಾರ್ ಪರಾಭವಗೊಂಡಿದ್ದರು. ಅವರು ಈ ಸವಾಲನ್ನು ಹಾಕಿರುವಂಥದ್ದು. ಅವರು ಈ ಪ್ರದೀಪ್ ಈಶ್ವರ್ ಅವರ ನೇರವಾಗಿ ಒಂದು ಕಡೆ ಮೆರವಣಿಗೆ ಹೋಗ್ತಾ ಇದ್ದಾಗ ಇನ್ನೊಂದು ಕಡೆ ಅಜಯ್ ಕುಮಾರ್ ಅವರು ಸಹ ಇದ್ದರು. ಈ ವೇಳೆ ಸಾಕಷ್ಟು ಶಡ್ ಹೊಡೆಯುವಂಥದ್ದು ಒಂದು ಪ್ರತಿಕ್ರಿಯೆಗಳು ನೀಡ್ತೀನಿ. ಪ್ರದೀಪ್ ಈಶ್ವರ್ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಪ್ರತಿಕ್ರಿಯೆ ಕೊಡೋ ಮೂಲಕ ಇನ್ನಾದರೂ ಬಿಜೆಪಿಯವರು ಸವಾಲನ್ನು ಹಾಕೋದನ್ನು ಬಿಡಲಿ ಅಂತೇಳಿ ಹೇಳಿರುವಂಥದ್ದು. ಅವ್ರು ಹಾಕಿದ ಸವಾಲನ್ನು ಸ್ವೀಕರಿಸಿ ನಾನು ಬಂದಿದ್ದೀನಿ, ನನ್ನನ್ನು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಈ ರೀತಿ ಕೂದಲು ಕಿತ್ತು ತೋರಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಇಳಿಗರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.